ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಫಿಶ್ ಫ್ರೈ ಮಾಡ್ತಿದ್ದೇನೆ. ಎರಡು ತರ ಮಾಡ್ತಿದ್ದೇನೆ. ಒಂದು ನಾರ್ಮಲ್ ಫಿಶ್ ಫ್ರೈ ಮಾಡ್ತಿದ್ದೇನೆ, ಇನ್ನೊಂದು ಬಾಳೆ ಎಲೆ ಉಂಟಲ್ಲ, ಬನಾನಾ ಲೀಫ್, ಅದ್ರಲ್ಲಿ ಕಟ್ಟಿ ನಾನು ಫ್ರೈ ಮಾಡ್ತಿದ್ದೇನೆ. ನಂಗೆ ಅಂದ್ರೆ ಯಾವ್ದು ಒಳ್ಳೇದು ಬರ್ತದೆ ಅಂತ ನೋಡ್ಬೇಕು, ಹಾಗೆ ಎರಡು ಟೈಪ್ ಮಾಡ್ತಿದ್ದೇನೆ. ಮಸಾಲ ಸೇಮ್, ಆದ್ರೆ ಮಾಡೋ ವಿಧಾನ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಅಷ್ಟೇ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಗ್ರೀನ್ ಮಸಾಲಾ ಫಿಶ್ ಫ್ರೈ ಮಾಡ್ತಿದ್ದೇನೆ. ಎರಡು ವೇ ಅಲ್ಲಿ ಮಾಡ್ತಿದ್ದೇನೆ, ಎರಡು ವಿಧಾನದಲ್ಲಿ ಮಾಡ್ತಿದ್ದೇನೆ. ಒಂದು ಪ್ಲೇನ್ ಫಿಶ್ ಫ್ರೈ ಮಾಡ್ತಿದ್ದೇನೆ, ಮತ್ತೊಂದು ಬಾಳೆ ಎಲೆಯಲ್ಲಿ ಹಾಕಿ ಮಾಡ್ತಿದ್ದೇನೆ. ಟೇಸ್ಟ್ ಡಿಫ್ರೆನ್ಸ್ ಬರ್ತದೆ ಇದ್ರದ್ದು. ಗ್ರೀನ್ ಮಸಾಲ ಮಾಡುವಾಗ ಯಾವುದೋ ಮಾಡ್ಲಿ, ಅಂದ್ರೆ ಚಿಕನ್ ಆಗ್ಲಿ ಫಿಶ್ ಆಗ್ಲಿ, ಅದರೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಮೊದಲಿಗೆ ಇದಕ್ಕೆ ಮಸಾಲ ಮಾಡ್ಲಿಕ್ಕೆ ಒಂದು ಫುಲ್ ಬಂಚ್ ಅಷ್ಟು ಕೊತ್ತಂಬರಿ, ಮತ್ತೆ ಮುಷ್ಟಿಯಷ್ಟು ಪುದೀನ, 1 ಇಂಚಷ್ಟು ಶುಂಠಿ, ಮತ್ತೆ ಒಂದು 5ರಿಂದ 8 ಗ್ರೀನ್ ಚಿಲ್ಲೀಸ್ ಅನ್ನು ತೆಕೊಂಡು ಮಿಕ್ಸಿಯಲ್ಲಿ ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್, ಮತ್ತೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಮತ್ತೆ ಒಂದು ಲಿಂಬೆ ರಸವನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಟೀ ಸ್ಪೂನ್ ಹಳದಿ ಪೌಡರ್ ಅನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದನ್ನು. ನಾನು ಸ್ವಲ್ಪ ನೀರು ಹಾಕಿದ್ದೇನೆ ಗ್ರೈಂಡ್ ಮಾಡುವಾಗ, ಸ್ವಲ್ಪ ಜಾಸ್ತಿ ಹಾಕಬೇಡಿ, ಮತ್ತೆ ಅದು ತುಂಬಾ ತೆಳುವಾದರೆ ಫ್ರೈ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಈಗ ಇದನ್ನು ಫಿಶ್ಗೆ ಹಾಕಿ ಚೆನ್ನಾಗಿ 2 ಸೈಡ್ ಒಳಗೆ ಎಲ್ಲ ಹಾಕಬೇಕು. ನಾನು ಅದಕ್ಕೆ ಕಟ್ಸ್ ಕೂಡ ಹಾಕಿದ್ದೇನೆ, ಸೊ ಕಟ್ಟ ಒಳಗೆ ಕೂಡ ನಾನು ಮಸಾಲವನ್ನು ಹಾಕಿರ್ತೇನೆ. ಮತ್ತೆ ಇದನ್ನೊಂದು 20-30 ನಿಮಿಷ ಹಾಗೆ ಇಡೀರಿ ಮ್ಯಾರಿನೇಟ್ ಮಾಡಿ. ಈಗ ನಾನು 2 ಫಿಶ್ ಅನ್ನು ಬನಾನಾ ಲೀಫಲ್ಲಿ ಮಾಡಿ ಫ್ರೈ ಮಾಡ್ತೇನೆ. ಅದಕ್ಕೆ ನಾನು ಫಿಶ್ ಅನ್ನು ಹಾಕಿದ್ದೇನೆ, 2 ಸೈಡ್ ಒಳ್ಳೆ ಮಸಾಲ ಹಾಕ್ತಿದ್ದೇನೆ. ನಂತರ ಈಗ ಇದನ್ನು ಫೋಲ್ಡ್ ಮಾಡಿ, ನೀವು ಬೇಕಾದ್ರೆ ಇದನ್ನ ಎಂತ ಮಾಡ್ಬೋದು ಅಂದ್ರೆ ಹಾಫ್ ಕಟ್ ಮಾಡಿ ಟೈ ಮಾಡ್ಬೋದು, ಆಗ 4 ಸೈಡ್ ಕೂಡ ಟೈ ಮಾಡ್ಬೋದು. ನಾನಿದು ಫುಲ್ ಇಟ್ಟ ಕಾರಣ ನಾನು ಒಂದೇ ಸೈಡ್ ಟೈ ಮಾಡ್ತಿದ್ದೇನೆ. ಈಗ ಒಂದು ತವಾ ಇಟ್ಟು ಕೊಕೊನಟ್ ಆಯಿಲ್ ಅನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಮತ್ತೆ ಫಿಶ್ ಅನ್ನು ಪ್ಲೇಸ್ ಮಾಡಿ ಇದಕ್ಕೆ ಇಡೀರಿ. ಇದನ್ನು ನಾನು 2 ಬನಾನಾ ಲೀಫಲ್ಲಿ ಹಾಕ್ತಿದ್ದೇನೆ, ಮತ್ತೆ 2 ನಾರ್ಮಲ್ ಹೀಗೆ ಹಾಕ್ತಿದ್ದೇನೆ. ನೀವು ಇದನ್ನು 2 ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತೆ ಹೈ ಫ್ಲೇಮ್ ಅಲ್ಲಿ ಮಾಡಬೇಡಿ, ಲೋ ಫ್ಲೇಮ್ ಅಲ್ಲಿ ಮಾಡಿ, ಆಗ ಬನಾನಾ ಲೀಫ್ ಒಳಗೆ ಇದ್ದ ಫಿಶ್ ಕೂಡ ಒಳ್ಳೆ ಬೇಯ್ತದೆ. ಒಂದು 15 ಮಿನಿಟ್ಸ್ ಆಗ್ತದೆ ಇದಕ್ಕೆ ಬೇಯಲಿಕ್ಕೆ. ನೋಡಿ ಎಷ್ಟು ಚೆಂದಾಗಿ ಬೆಂದಿದೆ ಇದು, ಒಳ್ಳೆ ಟೇಸ್ಟ್ ಬರ್ತದೆ. ಈಗ ಆದ್ರೆ ನಂಗೆ ಒಂದು ನೋಡ್ಬೇಕು ಯಾವುದು ತುಂಬಾ ಒಳ್ಳೇದು ಬರ್ತದೆ ಅಂತ ಟೇಸ್ಟ್, ನಾರ್ಮಲ್ ಫ್ರೈ ಅಥವಾ ಹೀಗೆ ಬನಾನಾ ಲೀಫಲ್ಲಿ ಮಾಡಿದ ಅಂತ. ಸೊ ಈಗ ಇದನ್ನು ಓಪನ್ ಮಾಡ್ತಿದ್ದೇನೆ ನಾನು, ತುಂಬಾ ಬಿಸಿ ಉಂಟು, ಒಳ್ಳೆ ಕಾಣ್ತದೆ, ಒಳ್ಳೆ ಸ್ಮೆಲ್ ಬರ್ತದೆ. ಆ ಪುದೀನದು ಕೊತ್ತಂಬರಿದು ಒಳ್ಳೆ ಸ್ಮೆಲ್ ಬರ್ತದೆ. ನಾನು ಇದನ್ನು ಟೇಸ್ಟ್ ಮಾಡಿ ನೋಡ್ತೇನೆ, ತುಂಬಾ ಬಿಸಿ ಉಂಟಾದ್ರೆ. ಒಳ್ಳೆ ಬೆಂದಿದೆ ಕೂಡ, ವಾವ್ ತುಂಬಾ ಟೇಸ್ಟಿ ಆಗಿ ಉಂಟು. ಇದನ್ನು ಟ್ರೈ ಮಾಡ್ತೇನೆ.
ಇದು ಕೂಡ ಒಳ್ಳೇದಾಗಿದೆ ಟೇಸ್ಟ್. ಟ್ರೈ ಮಾಡಿ ನೋಡಿ ಇದನ್ನು. ನೋಡಿದ್ರಲ್ವಾ, ಸಿಂಪಲ್ ರೆಸಿಪಿ. ಆದ್ರೆ ನಂಗೆ ಅಂದ್ರೆ ಬಾಳೆ ಎಲೆಯಲ್ಲಿ ಕಟ್ಟಿ ನಾವು ಮಾಡಿದೀವಲ್ಲ, ಸೂಪರ್ ಟೇಸ್ಟ್ ಬಂದಿದೆ. ಫ್ರೈ ಕೂಡ ಒಳ್ಳೇದು ಬರ್ತದೆ, ಆದ್ರೆ ಹಾಗೆ ಮಾಡಿದ್ರಲ್ಲ ಸೂಪರ್ ಸೂಪರ್ ಟೇಸ್ಟ್ ಬರ್ತದೆ. ಟ್ರೈ ಮಾಡಿ ನೋಡಿ ಇದನ್ನು, ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.